ಕಣ್ಣೀರು ತರಿಸುತ್ತೆ ಈ ಘಟನೆ. ಹೆಂಡತಿ ಮತ್ತೊಬ್ಬನ ಜೊತೆ ಓಡಿ ಹೋದಳು. ಹಸಿವಿನಿಂದ ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ಮೆಡಿಕಲ್ ಶಾಪಿಗೆ ಬಂದ ತಂದೆ ಕೇಳಿದ ಆ ಒಂದು ಪ್ರಶ್ನೆಗೆ ಎಲ್ಲರ ಕಲ್ಲು ಮನಸ್ಸು ಕೂಡ ಕರಗುತ್ತೆ. ಹೌದು ಬಾಂಧವರೇ, ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ಯ ಭಾರೀ ವೈರಲ್ ಆಗುತ್ತಿರುವ ಈ ಹೃದಯ ವಿದ್ರಾವಕ ಕತೆ ಕೇವಲ ಒಬ್ಬ ತಂದೆಯ ಅಸಹಾಯಕತೆಯನ್ನು ಮಾತ್ರವಲ್ಲ, ಇಡೀ ಸಮಾಜವೇ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತದೆ. ದಿನವಿಡೀ ಬೆವರು ಸುರಿಸಿ ದಣಿದು ಮನೆಗೆ ಮರಳಿದ ಆ ಶ್ರಮಿಕ ತಂದೆಗೆ ಕಾಯುತ್ತಿದ್ದದ್ದು ಹೆಂಡತಿಯ ಪ್ರೀತಿಯಲ್ಲ, ಬದಲಿಗೆ ಹಸುವಿನಿಂದ ಕಂದಮ್ಮ ಅಳುತ್ತಿದ್ದ ಆಕ್ರಂದನ. ಮನೆಯೆಲ್ಲ ಹೆಂಡತಿಗಾಗಿ ಹುಡುಕಾಡಿದ ಆತನಿಗೆ ಸಿಕ್ಕಿದ್ದು ಮಾತ್ರ ಜಗತ್ತೇ ತಲೆ ಕೆಳಗಾಗುವಂತಹ ಕಟು ಸತ್ಯ. ಆಕೆ ತನ್ನ ಹಸುಗೂಸನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಓಡಿ ಹೋಗಿದ್ದಾಳೆ ಎಂಬ ವಿಷಯ ತಿಳಿದಾಗ ಆ ತಂದೆಗೆ ದಿಕ್ಕು ತೋಚದಂತಾಗಿದ್ದಾನೆ. ಮನೆಯಲ್ಲಿ ಹೆಂಡತಿ ಇಲ್ಲದ ಪರಿಸ್ಥಿತಿಗಿಂತ ಹಸುವಿನಿಂದ ಕಂದಮ್ಮ ಅಳುತ್ತಿರುವಾಗ ಏನು ಮಾಡಬೇಕೆಂದು ತೋಚದ ಆ ತಂದೆಯ ಅಸಹಾಯಕ ಸ್ಥಿತಿ ಇದೆಯಲ್ಲ, ಅದು ಜಗತ್ತಿನ ಯಾವುದೇ ತಂದೆಗೂ ಬರಬಾರದು. ಮಗುವಿನ ಹಸಿವು ನೀಗಿಸಲು ಆತ ತಕ್ಷಣವೇ ಹತ್ತಿರದ ಮೆಡಿಕಲ್ ಶಾಪ್ಗೆ ಧಾವಿಸಿದ್ದಾನೆ. ಅಲ್ಲಿ ಮಗುವಿಗಾಗಿ ಲ್ಯಾಕ್ಟೋಜನ್ ಹಾಲಿನ ಪೌಡರ್ ಪ್ಯಾಕೆಟ್ ಖರೀದಿಸಿದ. ಆ ಬಡ ತಂದೆ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಫಾರ್ಮಾಸಿಸ್ಟ್ ಬಳಿ ಕೇಳಿದ ಆ ಒಂದು ಸಾಲು ಇಡೀ ಸಮಾಜದ ಕಣ್ಣಲ್ಲಿ ನೀರು ತರಿಸುತ್ತದೆ. ಅಣ್ಣ, ಇದನ್ನು ನನ್ನ ಮಗಳಿಗೆ ಹೇಗೆ ಕುಡಿಸಬೇಕು? ಆಕೆಯ ತಾಯಿ ಇದ್ದಿದ್ದರೆ ಇದನ್ನು ಹೇಗೆ ತಯಾರಿಸಬೇಕೆಂದು ಆಕೆಗೆ ತಿಳಿಯುತ್ತಿತ್ತು. ಅಲ್ಲಿ ಆತನಿಗೆ ಹೆಂಡತಿ ಬಿಟ್ಟು ಹೋದ ಕೋಪಕ್ಕಿಂತ ಹಸುಗೂಸಿನ ಹಸಿವನ್ನು ಹೇಗೆ ನೀಗಿಸಬೇಕು ಎಂಬ ಕಳಕಳಿ ಮತ್ತು ಭಯ ಎದ್ದು ಕಾಣುತ್ತಿತ್ತು. ನುಚ್ಚು ನೂರಾದ ಸಂಸಾರದ ಕನಸು. ಅಷ್ಟರಲ್ಲೇ ಕಣ್ಣಲ್ಲಿ ನೀರು ತುಂಬಿಕೊಂಡು ಅತ್ಯಂತ ಭಾರವಾದ ಹೃದಯದಿಂದ ಆ ತಂದೆ ಮೆಲ್ಲನೆ ನುಡಿದಿದ್ದಾನೆ, ಅವಳು ಮತ್ತೊಬ್ಬನ ಜೊತೆ ಓಡಿ ಹೋದಳು ಅಂತ. ಆ ಒಂದು ಕ್ಷಣದಲ್ಲಿ ಆತನ ಸ್ವಾಭಿಮಾನ, ನಂಬಿಕೆ ಮತ್ತು ಸಂಸಾರದ ಕನಸುಗಳು ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಗಿರುವುದು ಆ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹೆತ್ತ ಮಗುವಿನ ಜವಾಬ್ದಾರಿಯನ್ನು ಮರೆತು ಕ್ಷಣಿಕ ಸುಖಕ್ಕಾಗಿ ತಾಯಿಯಾದವಳು ಇಂತಹ ಕಠೋರ ನಿರ್ಧಾರ ಕೈಗೊಂಡಿರುವುದು ನೋಡುಗರ ಮನಸ್ಸನ್ನು ಭಾರವಾಗಿಸಿದೆ. ಲೋಕದಲ್ಲಿ ಕೆಟ್ಟ ಮಕ್ಕಳಿರಬಹುದು, ಆದರೆ ಕೆಟ್ಟ ತಾಯಿ ಇರಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ತಾಯಂದಿರು ಇಂತಹ ಕೃತ್ಯಗಳ ಮೂಲಕ ಅದನ್ನು ಸುಳ್ಳು ಮಾಡುತ್ತಿರುವುದು ನಿಜಕ್ಕೂ ದುರಂತ. ಈ ಕರುಣಾಜನಕ ಸನ್ನಿವೇಶ ಸದ್ಯ ಇಂಟರ್ನೆಟ್ನಲ್ಲಿ ತೀವ್ರ ಸಂಚಲನ ಸೃಷ್ಟಿಸುತ್ತಿದ್ದು, ತಾಯಿಯ ನಡೆಗೆ ನೆಟ್ಟಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದೆಡೆ ಆ ಬಡ ತಂದೆ ಮತ್ತು ಮಗುವಿನ ಪರಿಸ್ಥಿತಿಗೆ ಮರುಕ ವ್ಯಕ್ತಪಡಿಸಿ ಆ ತಂದೆಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಕ್ಷಣಿಕ ವ್ಯಾಮೋಹಕ್ಕೆ ಬಿದ್ದು ಹೆತ್ತ ಕರುಳನ್ನೇ ಬೀದಿಗೆ ತಳ್ಳುವ ಇಂತಹ ತಾಯಿಂದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂಧುಗಳೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.